ದೇಹ ಮತ್ತೆ ಆತ್ಮ ಬೇರೆ ಬೇರೆಯಾಗಿ ತುಂಬಾ ಕಾಲ ಆಗಿದೆಯಲ್ಲ, ಅದಕ್ಕೆ ಮತ್ತೆ ಅದು ಹೊಂದ್ಕೊಳ್ಳೋದಕ್ಕೆ ಸಮಯ ತಗೊಳುತ್ತೆ. ನೀನಿಲ್ಲೇ ಇರು ಶರ್ಮಾ, ಇದನ್ನ ನೋಡ್ಕೊಂತ, ಗೊತ್ತಾಯ್ತಾ? ಸರಿ ದೇವಿ. ನನಗೇನು ಗೊತ್ತಾಗ್ತಿಲ್ಲಪ್ಪ, ನನಗೇನು ಗೊತ್ತಾಗ್ತಿಲ್ಲ. ನನ್ನ ಮನೇಲಿದ್ದೆ ಅಷ್ಟೇ ನನ್ನ ತಲೆಯಲ್ಲಿರೋದು. ಮತ್ತೆ ನಾನಾದಾಗ ಯಾವುದೋ ಜಾಗದಲ್ಲಿದ್ದೆ, ಯಾರು ಇರಲಿಲ್ಲ ಅಲ್ಲಿ. ಅಪ್ಪ ಅಪ್ಪ ನನ್ನ ದೇಹದಲ್ಲಿ ಏನೋ ಬದಲಾವಣೆ ಆಗುತ್ತೆ. ನನಗೆ ಗೊತ್ತು ಇದೆಲ್ಲ ಆ ವಾಸುಕಿಗಳ ಕೆಲಸನೇ. ಇಷ್ಟ ಇಲ್ಲ ಅಂದ್ರು ಯಾಕೆ ಹೀಗೆ ಬಲವಂತ ಮಾಡ್ತಿದಾರೆ ಇವರು? ಅಲ್ಲಿಗೆ ನನ್ ಯಾಕೆ ಕರ್ಕೊಂಡು ಹೋಗಿದ್ರು, ನನ್ನ ಕೈಲಿ ಯಾವ ಕೆಲಸ ಮಾಡಿಸಿದ್ರು ಅಂತ ಏನು ಗೊತ್ತಾಗ್ತಿಲ್ಲ. ನಾಚಿಕೆ ಆಗಲ್ವಾ ನಿಮ್ಗೆ? ಯಾವ ಮುಖ ಹೊತ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೀರಾ ನೀವು? ಪನ್ನಗ, ನನ್ ಮಾತ್ ಕೇಳು. ಇವಾಗ ನಮ್ ಸ್ಥಿತಿ ತುಂಬಾ ಕಷ್ಟ ಆಗಿದೆ. ಆಗುತ್ತೆ. ನಾಟಕ ಮಾಡೋರ್ ಜೀವನ ಎಲ್ಲ ಹೀಗೇನೆ, ಕಷ್ಟನೇ. ನೀವಿಂತ ಸಾವಿರ ಸುಳ್ಳು ಹೇಳಿ ಬಂದ್ರು ನಾನು ನಿಮ್ಮನ್ನ ನಂಬೋಲ್ಲ. ಇದು ನಾಟಕ ಅಲ್ಲ ಪನ್ನಗ, ನಿಜ ಹೇಳ್ತಿದೀವಿ. ನಾವು ತುಂಬಾ ತೊಂದರೆಯಲ್ಲಿದ್ದೀವಿ. ನಮಗೀಗ ನಂದಿನಿ ಅವಶ್ಯಕತೆ ತುಂಬಾ ಇದೆ. ಹೌದು ಪನ್ನಗ, ನಂದಿನಿ ಬದುಕ್ಬೇಕು ಅನ್ನೋ ಕಾರಣಕ್ಕೆ ನನ್ನ ತಾಯಿ ಅವಳನ್ನ ನಿನ್ ಜೊತೆ ಕಳಿಸ್ಕೊಟ್ರು. ಆದ್ರೆ ಇವತ್ತು ನಾವ್ ಬದುಕೋದಕ್ಕೆ ನಂದಿನಿ ಅಗತ್ಯ ತುಂಬಾ ಇದೆ. ಅದಕ್ಕೆ ಅವಳನ್ನ ಕಳಿಸ್ಕೊಡು. ಸ್ವಾರ್ಥಿಗಳು ನೀವು. ಇಷ್ಟು ವರ್ಷದಲ್ಲಿ ಒಂದಿನಾದ್ರೂ ಒಡ ಹುಟ್ಟಿದವಳು ಹೇಗಿದ್ದಾಳೆ, ಎಲ್ಲಿದ್ದಾಳೆ ಅಂತ ಹುಡ್ಕೋ ಪ್ರಯತ್ನ ಮಾಡಿದ್ಯಾ? ಇಲ್ಲ. ತಾಯಿ ಇಲ್ದಿರೋ ಮಗುನ ಸಾಕೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನ್ಗೆ? ನೋಡು ಪನ್ನಗ, ಇದು ವಾದ ಮಾಡೋ ಸಮಯ ಅಲ್ಲ. ಆ ಸರ್ಪಣಿಕ ನಮ್ಮ ಮೇಲೆ ದಾಳಿ ಮಾಡಿದಾಳೆ. ಅಮಾಯಕ ವಾಸುಕಿಗಳು ಬಲಿಯಾಗಿದ್ದಾರೆ. ಈಗ ಆ ಸಂತತಿ ಉಳಿಬೇಕು ಅಂದ್ರೆ ನಂದಿನಿ ಅನಿವಾರ್ಯ. ಕಳಿಸ್ಕೊಡು ಅವಳು. ಆಗಲ್ಲ, ಖಂಡಿತ ಆಗಲ್ಲ. ಬೇಡ ಪನ್ನಗ, ಹಠ ಮಾಡ್ಬೇಡ. ಚೆನ್ನಮ್ಮನ ಮಗಳಾಗಿ ನಾನು ನಿನ್ ಮುಂದೆ ಕೈ ಮುಗಿದ್ ಬೇಡ್ಕೊಳ್ತಾ ಇದ್ದೀನಿ. ನಮ್ಮ ನಂದಿನಿನ ನಮ್ ಜೊತೆ ಕಳಿಸ್ಕೊಡು. ನಿಮಗೆ ಒಳ್ಳೆ ಮಾತಿಂದ ಹೇಳಿದ್ರೆ ಅರ್ಥ ಆಗಲ್ವಾ? ನಾವು ಒಳ್ಳೆ ಮಾತಲ್ಲೇ ಕೇಳ್ತಿರೋದು ಪನ್ನಗ. ನಾನು ಬೈದ್ ಹೇಳ್ಬೇಕಾಗತ್ತೆ. ಬೈಯೋದಕ್ಕೆ ನಮಗೂ ಬರುತ್ತೆ. ನಾನು ಕೆಟ್ಟವನಾಗ್ಬೇಕಾಗತ್ತೆ. ಕೆಟ್ಟವರನ್ನ ಮಟ್ಟ ಹಾಕೋಕೆ ನಮಗೆ ಚೆನ್ನಾಗೇ ಗೊತ್ತಿದೆ. ಪನ್ನಗ, ಒಳ್ಳೆ ಮಾತಿಂದ ಕೇಳ್ಕೊತಾ ಇದ್ದೀನಿ. ನಮ್ಮ ನಂದಿನಿನ ನನ್ ಜೊತೆ ಕಳಿಸ್ಕೊಡು. ಇವತ್ ನಿನ್ ಪ್ರಾಣ ತೆಗೆದಾದ್ರೂ ಅವಳನ್ನ ಹೇಗ್ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತಿದೆ. ಹೆದರ್ಸ್ತಾ ಇದ್ದೀರಾ ತ್ರಿಶಲಾ ದೇವಿ ಅವರೇ? ನೀವಲ್ಲ, ರಾಣಿ ಚೆನ್ನಮ್ಮನೆ ಮತ್ತೊಮ್ಮೆ ಹುಟ್ಟಿ ಬಂದ್ರು ನಾನು ನನ್ನ ಮಗಳನ್ನ ಕಳಿಸ್ಕೊಡಲ್ಲ. ನಡೀರಿ ಆಚೆ. ಪನ್ನಗ, ನನ್ ಮಾತ್ ಕೇಳು. ನಡೀರಿ ಆಚೆ. ನಿಮ್ಮ ಮುಖಗಳನ್ನು ನೋಡಕ್ ನನ್ಗೆ ಅಸಹ್ಯ ಆಗುತ್ತೆ. ನಡೀರಿ ಆಚೆ. ಪನ್ನಗ, ನಿನ್ನ ಸರ್ಪಣಿಕಾ ದೇವಿಗೆ ಜಯವಾಗಲಿ. 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 ಸರ್ಪಣಿಕಾ ದೇವಿಗೆ ಜಯವಾಗಲಿ.
ಮೋಸಗಾರ್ತಿ, ಮಾಯಾವಿ ನೀನು. ಯಾರದು? ಯಾರದು? ಯಾರು ಮಾತಾಡ್ತಿರೋದು? ಧೈರ್ಯ ಇದ್ರೆ ನನ್ನ ಮುಂದೆ ಬಂದು ಮಾತಾಡು. ಯಾರದು? ನಾನ್ ಯಾಕೆ ನಿನ್ ಮುಂದೆ ಬರ್ಲಿ? ನ್ಯಾಯ ಬೇಕಿದ್ದಾಗ, ಯುದ್ಧಕ್ಕೆ ತೀರ್ಮಾನ ಬೇಕಿದ್ದಾಗ, ರಾಣಿ ಯಾರು ಅನ್ನೋ ಪಟ್ಟ ನಿರ್ಧಾರ ಆಗೋವಾಗ ನಾನ್ ನಿಮ್ ಹತ್ರ ಬಂದಿದ್ನಾ? ಆಗ ನೀವ್ ತಾನೇ ಬಂದಿದ್ದು. ಪನ್ನಗ ನಿನ್ನ ನನ್ನನ್ನ ಕೊಲ್ಲು ಅಂತ ಯೋಚನೆ ಮಾಡ್ಬಿಟ್ಟಿಯ ತ್ರಿಶಲಾ ನೀನು? ನನ್ನ ಕೊಂದ್ರು ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ನಿನ್ನ ತ್ರಿಶಲ, ನಿನ್ನ ಕುಲದವ್ರು ಸಾಯ್ತಾ ಇದ್ರು ನಿನಗೇನು ಅನ್ಸಲ್ವಾ ಪನ್ನಗ? ಜ್ವಾಲೆ ಕೈಯನ್ನ ಸುಡುತ್ತೆ ಅನ್ನೋ ದುಃಖದಲ್ಲಿ ತಲೆನೇ ಕೊಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಸತ್ತವರಿಗೆ ಸಂತಾಪ ಸೂಚಿಸಬಹುದು ಅಷ್ಟೇ. ಪನ್ನಗ ತ್ರಿಶಲ, ನಾವೇನ್ ಮಾಡ್ಬೇಕೋ ಅದನ್ನ ಮಾಡೋಣ. ಇಲ್ಲಿಂದ ನಡಿ. ವೃಕ್ಷರಾಜನ? ಹೌದು ಸರ್ಪಣಿಕ, ನಾನು ಆ ದಿನಾನೇ ಹೇಳಿದ್ದೆ 3 ಪಂದ್ಯಗಳು ನಡಿಬೇಕು, ಅದರಲ್ಲಿ ವಿಜೇತ ಹೊಂದಿದ ಅಭ್ಯರ್ಥಿ ಮಾತ್ರ ಇಲ್ಲಿನ ಸಿಂಹಾಸನ ಏರ್ಬೇಕು ಅಂತ. ನನ್ನ ಮಾತನ್ನ ಧಿಕ್ಕಾರ ಮಾಡಿದ್ಯಾ? ಯುದ್ಧ ಮಾಡೋದಕ್ಕೆ ಅಭ್ಯರ್ಥಿನೇ ಇಲ್ವಲ್ಲ. ಯಾರ ಜೊತೆ ಯುದ್ಧ ಮಾಡ್ಲಿ? ನಿನ್ ಜೊತೆ ಯುದ್ಧ ಮಾಡ್ಲಾ? ಸರ್ಪಣಿಕ, ಏನಿದು ಅತಿರೇಕದ ಮಾತುಗಳು? ಅಭ್ಯರ್ಥಿ ಬಂದಾಗ ಯುದ್ಧ ಮಾಡ್ಬೇಕು, ಬರೋ ಹಾಗೆ ಮಾಡ್ಕೋಬೇಕು. ಅದನ್ನ ಬಿಟ್ಟು ನನ್ ಜೊತೆ ಯುದ್ಧ ಮಾಡ್ತೀನಿ ಅಂತಿದ್ಯಲ್ಲ, ಇದಕ್ಕೆ ತಕ್ಕ ಉತ್ತರ ಕೊಡ್ಬೇಕಾಗತ್ತೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲ ದಿಕ್ಕುಗಳಿಗೂ ಈಗ ನಾನೇ ಸರ್ವಾಧಿಕಾರಣಿ. ಈ ನಾಗಲೋಕದಲ್ಲಿ ನನ್ನ ಮುಂದೆ ನಿಂತು ಮಾತಾಡೋ ಶೂರ ಇನ್ನೊಬ್ಬ ಇಲ್ಲ. ನನ್ನ ಶಕ್ತಿ ಸಾಮರ್ಥ್ಯನ ಮೀರೋ ವೀರ ಇನ್ನೊಬ್ಬ ಸೃಷ್ಟಿನೇ ಆಗಿಲ್ಲ. ಸರ್ಪಣಿಕ, ಯಾವ ಶಕ್ತಿ ಇದೆ ಅಂತ ಇಂಥ ದುರಹಂಕಾರದ ಮಾತುಗಳನ್ನ ಆಡ್ತಿದ್ಯಾ? ಆ ಶಕ್ತಿ ಬರೋ ಸೂರ್ಯ ಗ್ರಹಣದ ಕಾಲದಲ್ಲಿ ನಾಶ ಆಗ್ಲಿ. ಈ ಸಿಂಹಾಸನ ನಿನಗೆ ಶಾಶ್ವತವಾಗಿ ಸಿಗೋದಿಲ್ಲ. ನ್ಯಾಯವಾದಿಗಳಾದ ವಾಸುಕಿಗಳಿಗೆ ಇದು ಮೀಸಲು. ಎಣಿಸ್ಕೋ ದಿನಗಳನ್ನ, ನಿನ್ನ ಸಾವು ಶೀಘ್ರದಲ್ಲೇ ಆಗತ್ತೆ. ಏಯ್ ಏಯ್ ವೃಕ್ಷರಾಜ, ಯಾರಿಂದ ಸಾವು? ಯಾರಿಗ್ ಸಾವು? ಹೇಗ್ ಸಾವಾಗುತ್ತೆ? ಮಾತಾಡು. ಇಲ್ಲ ಇಲ್ಲ, ನಾನು ಈ ಪಟ್ಟನ ಬಿಟ್ಕೊಡಲ್ಲ. ಸೂರ್ಯ ಇದ್ರೆ ತಾನೇ ಸೂರ್ಯ ಗ್ರಹಣ. ಅವನನ್ನೇ ಹುಟ್ಟಿದೇ ಇರೋ ಹಾಗೆ ಮಾಡ್ಬಿಡ್ತೀನಿ. ಅಂಥ ಶಕ್ತಿ ನನ್ನಲ್ಲಿದೆ, ನನ್ನಲ್ಲಿದೆ.
ದೇವಿ, ಯಾರೋ ಬಂದು ಹೇಳಿದ ಮಾತಿಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಅಲ್ಲ ದೇವಿ, ನಿಮ್ ಮುಖದಲ್ಲಿ ಇಷ್ಟೊಂದು ಬೇಸರ ನೋಡಕ್ಕ ನಾವೆಲ್ಲ ಇಷ್ಟೊಂದು ಕಷ್ಟಪಟ್ಟಿದ್ದು. ಸಾವು ಬರುತ್ತೆ ಅಂತ ಶಾಪ ಕೊಟ್ರ? ಪರವಾಗಿಲ್ಲ ಬಿಡಿ. ಇಷ್ಟು ದಿನ ನಾವಿದ್ದ ಶಾಪದಲ್ಲೇ ಅಲ್ವಾ, ಅದನ್ನ ಗೆದ್ ಬರ್ಲಿಲ್ವಾ? ಅಲ್ಲಿಂದ ಓಡಿಸಿಲ್ವಾ ಶಾಪ ಕೊಟ್ಟವ್ರನ್ನ? ಅದೇ ನಮ್ಮ ಶಕ್ತಿ. ಶರ್ಬಾ, ಗ್ರಹಣ ದೂರ ಇಲ್ಲ ಶರ್ಬಾ, ಇನ್ನೊಂದು ಮಾಸದಲ್ಲೇ ಬರುತ್ತೆ. ಗುರುಗಳೇ, ಗ್ರಹಣ ಹಿಡಿಯೋದು ಸೂರ್ಯನ್ಗೆ, ಸರ್ಪಣಿಕಾ ದೇವಿಗಲ್ಲ. ನವಗ್ರಹಗಳ ಆಟಕ್ಕೆ, ಅವ್ರು ಕೊಡೋ ಕಾಟಕ್ಕೆ ಬಲಿಯಾಗೋದು ನಿಮ್ಮಂಥವ್ರು. ಶರ್ಬಾ ಅಂದ್ರೆ ಗುರುಗಳೇ, ಸರ್ಪಣಿಕಾ ದೇವಿ ಅಂಥವ್ರಲ್ಲ ಅಂತ ಹೇಳ್ದೆ. ದೇವಿ, ನೀವ್ ಯೋಚನೆ ಮಾಡ್ಬೇಡಿ. ಇಷ್ಟು ದಿನ ನಾವು ನಿಮ್ಗೋಸ್ಕರ ಕೆಲಸ ಮಾಡಿದ್ವಿ, ಇನ್ ಮುಂದೆನೂ ಮಾಡ್ತೀವಿ. ನಿಮ್ ಶಕ್ತಿ ಕುಗ್ಗುತ್ತೆ ಅಂತ ಹೇಳಿದ್ರಲ್ಲ, ಹಾಗಾಗೋದಕ್ಕೆ ನಾನ್ ಬಿಡೋದಿಲ್ಲ. ನಿಮ್ಮ ಚೈತನ್ಯ ದಿನೇ ದಿನೇ ಜಾಸ್ತಿ ಆಗ್ಬೇಕೆ ಹೊರತು ಕುಗ್ಗಬಾರ್ದು. ಶರಭ, ಅದಕ್ಕೆ ಕಾಲಚಕ್ರದ ಅವಶ್ಯಕತೆ ಇದೆ. ದೇವಿ, ಆ ಕಾಲಚಕ್ರ ನಾನ್ ತಗೊಂಡ್ ಬರ್ತೀನಿ. ನೋಡಿದ್ದೀನಿ ಇಷ್ಟು ದಿನ ನೀನ್ ತಂದಿರೋ ಆ ಕಾಲಚಕ್ರ. ತಕ್ಷಕ, ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಶರಭ, ಕಾಲಚಕ್ರನ ಹೇಗ್ ತರ್ತೀಯ? ನಾನ್ ತರ್ತೀನಿ ಅಂತ ಮಾತ್ರ ಹೇಳಿದ್ದೀನಿ. ನಾನ್ ತಂದೆ ತರ್ತೀನಿ. ಹೇಗ್ ತರ್ತೀನಿ, ಏನ್ ಮಾಡ್ತೀನಿ, ನನ್ನ ಶಕ್ತಿ ಏನು, ನನ್ನ ಪರಾಕ್ರಮ ಏನು ಅಂತ ಹೇಳ್ಕೊಂಡು ಸೋಲೋದಕ್ಕೆ ನನ್ ಗುರು ಅಷ್ಟವಕ್ರ ಅಲ್ಲ. ಶರ್ಬಾ, ಸಾಕು. ಶರಭ, ಹೋಗು, ನಿನಗೆ ಬೇಕಾದ್ದನ್ನ ಮಾಡು. ನನಗೆ ಕಾಲಚಕ್ರನ್ ತಗೊಂಡ್ ಬಾ. ಸರಿ ದೇವಿ. ಪನ್ನಗ ಅಲ್ಲ ಪರಮೇಶಿ. ನಾನು ಆ ಜನ್ಮದಿಂದ ಹೊರಗಡೆ ಬಂದು ಎಷ್ಟೋ ವರ್ಷ ಆಯ್ತು. ನೀನ್ ಬಂದಿದ್ಯಾ, ಆದ್ರೆ ಅವ್ರು ನಿನ್ನ ಬಿಟ್ಟಿಲ್ಲ. ನೋಡ್ದ್ಯಾ ನಿನ್ ಮಗಳ ಸ್ಥಿತಿನ ಅವ್ರು ಏನ್ ಮಾಡಿದ್ರು ಅಂತ? ಆ ವಾಸುಕಿಗಳು ಎಂಥ ಘೋರವಾದ ಅಪರಾಧನ ಮಾಡ್ತಿದ್ದಾರೆ ಅಂತ ಗೊತ್ತಾ? ಸಾವು ಒಂದ್ಸಲ ಬರುತ್ತೆ, ಆದ್ರೆ ವಾಸುಕಿಗಳು ನಿನ್ನ ಮಗಳನ್ನ ಪ್ರತಿ ದಿನ ಸಾಯಿಸ್ತಾ ಇದಾರೆ. ಯಾಕೆ ಏನಾಯ್ತು? ಏನ್ ಮಾಡಿದಾರೆ ನನ್ನ ಮಗಳನ್ನ? ಕೊಲೆಗಾರ್ತಿಯಾಗಿ ಮಾಡಿದ್ದಾರೆ. ಕೊಲೆಗಾರ್ತಿನ? ಹೌದು. ಆತ್ಮವಾಗಿ ಬಂದು ನಂದಿನಿ ದೇಹದಲ್ಲಿ ಸೇರಿ ಎಂತ ಕೆಲಸ ಮಾಡಿದಾರೆ ಗೊತ್ತಾ? ಪಾಪ, ಆ ನೀಲಿನ ನಿನ್ನ ಮಗಳ ಕೈಯಲ್ಲೇ ಕೊಲೆ ಮಾಡಿಸಿದ್ದಾರೆ. ನೀಲಿ ಏನೋ ಸತ್ಲು. ಅದಾದ್ಮೇಲೆ ನಿನ್ನ ಮಗಳಿಗಿದೆ ನೋಡು ಚಿತ್ರಹಿಂಸೆ. ಅಲ್ಲ ಪನಕ, ನಿನ್ ಮಗಳು ಕೊಲೆ ಮಾಡಿದ್ಲು ಅನ್ನೋ ವಿಷಯ ಕೇಳೇ ಇಷ್ಟೊಂದು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಇನ್ನು ನಿನ್ ಮಗಳೇ ಕೊಲೆ ಆಗ್ತಾಳೆ ಅಂತ ವಿಷಯ ಕೇಳಿದ್ರೆ ಇನ್ನೆಷ್ಟು ಬೇಜಾರ್ ಮಾಡ್ಕೋಬೇಡ. ಶರ್ಬಾ, ನಿನ್ನ ಮಾತುಗಳಿಂದ ಚುಚ್ಚಿ ಚುಚ್ಚಿ ನನ್ನನ್ನು ಸಾಯಿಸ್ಬೇಡ ನೀನು. ನನ್ನ ಮಗಳು ಸಾಯ್ಬಾರ್ದು, ಬದುಕಿರ್ಬೇಕು. ಅದಕ್ಕೆ ಸಂಬಂಧಪಟ್ಟ ವಿಷಯ ಇದ್ರೆ ಹೇಳು, ಏನೇನು ಮಾತಾಡಬೇಡ ನೀನು. ಪನಗ, ನಾನು ಹೇಳೋ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊ. ನೋಡು, ನಿನ್ನ ಹೆದರಿಸಿದ್ರೆ ನನ್ಗೇನು ಲಾಭ ಇಲ್ಲ. ನಿನ್ ಮಗಳು ಸತ್ರೆ ನನ್ಗದ್ರಿಂದ ನಷ್ಟನೂ ಇಲ್ಲ. ದಿನಕ್ಕೆ ಹುಟ್ಟೋರು 1000 ಜನ, ಸಾಯೋರು 1000 ಜನ. ಎಲ್ರ ಬಗ್ಗೆ ನಾನ್ ಯೋಚನೆ ಮಾಡಿ ನನ್ಗೇನಾಗ್ಬೇಕು ಹೇಳು? ಆದ್ರೆ
ಮೊಸರನ್ನೋ ಮೃಷ್ಟಾನ್ನೋ ಇಲ್ಲಿ ನಾನು ಅನ್ನ ತಿಂದಿರೋ ಋಣ ಇದೆ. ಅದಕ್ಕೆ ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಅಧಿಕಾರ ಇರೋರು ಬೇಟೆ ಆಡಕ್ ನಿಂತ್ರೆ ಶತ್ರುಗಳನ್ನು ನುಗ್ಗಿ ಹೊಡಿತಾರೆ. ಆದ್ರೆ ಅಧಿಕಾರಕ್ಕೋಸ್ಕರ ಬೇಟೆ ಆಡಕ್ ಹೊರಟ್ರೆ ಎಲ್ರು ಶತ್ರುಗಳು ಹಾಗೆ ಕಾಣಿಸ್ತಾರೆ. ಕೋಪದಲ್ಲಿರೋ ಸರ್ಪಣಿಕ ಚೂಪಾಗಿರೋ ಖಡ್ಗದ ತರ ತನ್ನ ಎದುರುಗಡೆ ಇರೋದು ವಸ್ತುನ ವ್ಯಕ್ತಿನ ಅಂತ ಯೋಚನೆ ಮಾಡೋದಿಲ್ಲ. ಯಾರನ್ನೇ ನೋಡಿದ್ರು ಕತ್ತರಿಸ್ ಹಾಕ್ತಾಳೆ. ಯೋಚನೆ ಮಾಡು ಪನ್ನಗ, ಇಡೀ ವಾಸುಕಿಗಳನ್ನ ನಾಗಲೋಕದಿಂದ ಬಿಟ್ಟು ಓಡಿಸಿದಾಳೆ ಅಂದ್ರೆ ಸರ್ಪಣಿಕಾಗೆ ಯಾವ ಮಟ್ಟದಲ್ಲಿ ಕೋಪ ಇರ್ಬೋದು. ಆ ಕೋಪಕ್ಕೇನಾದ್ರೂ ನಿನ್ನ ಮಗಳ ಸಿಕ್ಕಾಕೊಂಡ್ರೆ? ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು. ಏನ್ ಮಾಡ್ಲಿ ನಾನು, ಏನಾದ್ರೂ ಉಪಾಯ ಹೇಳು. ಉಪಾಯ? ಮದ್ವೆ ಮಾಡಿಸು ಅಂತ ಹೇಳ್ದೆ, ಮಾಡಿಸಿದ್ಯಾ? ಅನಿವಾರ್ಯತೆ ಇರೋದು ನಮ್ಗೆ, ಹುಡುಗನ ಕಡೆಯವರೆಗೆ ಇಲ್ವಲ್ಲ. ಎಷ್ಟು ಸಲ ಕೇಳ್ಕೊಂಡ್ರು ದಿನ ಮುಂದಕ್ಕೆ ಹಾಕ್ತಾನೆ ಇದಾರೆ. ಸರಿ, ಹಾಗಾದ್ರೆ ನಿನ್ನ ಮಗಳನ್ನ ಕಾಪಾಡೋದಿಕ್ಕೆ ಇನ್ನೊಂದು ಅವಕಾಶ ಇದೆ. ಹೇಳು, ಅದೇನ್ ಹೇಳು, ನಾನು ಮಾಡ್ತೀನಿ. ಹೇಳೋಷ್ಟು ಸುಲಭ ಅಲ್ಲ. ನನ್ನ ಮಗಳು ಮುಂದೆ ಎಂತ ಸವಾಲಿದ್ರು ಅದು ನನಗೆ ಕಷ್ಟ ಅನ್ಸಲ್ಲ. ಹೇಳು. ಸರಿ, ನಿನ್ನ ಹತ್ರ ಇರೋ ಕಾಲ್ಚಕ್ರನ್ ಕೊಡು. ಇದೊಂದೇ ಪರಿಹಾರ. ಅಪ್ಪ ಅಂತ ನಿನ್ನ ಮುದ್ದ ಕರಿತಾ ಇದ್ದವಳು ತನ್ನ ಮಾತೆ ನಿಲ್ಲಿಸ್ಬಿಡ್ತಾಳೆ. ನಿನ್ ತೋಳಲ್ ಮಲಗ್ತಿದ್ದವಳು ಭೂಮಿ ಒಳಗಡೆ ಮಲಗ್ತಾಳೆ. ಶರ್ಬಾ, ದಯವಿಟ್ಟು ಇನ್ನೇನು ಹೇಳ್ಬಾರ್ದು. ನನಗೆ ನಿನಗೆ ಕಾಲಚಕ್ರ ತಾನೇ ಬೇಕು. ಇರು ತಂದೆ. ತ್ರಿಶಲಾ, ನಂಬುದ್ರಿ? ಏನ್ ನೀವ್ ಮಾತ್ರ ನಮ್ಮ ಬುದ್ಧಿವಂತರು? ಇನ್ಮೇಲೆ ಮುಗೀತು. ಇನ್ನು ನಾಗಲೋಕ ಸರ್ಪಣಿಕಾ ದೇವಿದು.